ವಿದ್ಯಾರ್ಥಿಗಳೇ, ಈ ಗಣಿತ ಬಿಡಿಸ್ರಿ. ವಿಡಿಯೋ ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಮ್ಯೂಟ್ ಮಾಡಲಿಲ್ಲ ಅಂದ್ರೆ ನಾ ಗಣಿತ ತಿಳಿಸೋದು ಬರ್ತದೆ ನಿಮಗೆ ವಿದ್ಯಾರ್ಥಿಗಳೇ. ಈಗ ನಿಮ್ದು ಬಿಡಿಸೋದಾತು ಅಂದ್ರೆ ನೋಡ್ರಿ, ನಾ ತಿಳಿಸ್ತೀನಿ. ವಿಡಿಯೋ ಆನ್ ಮಾಡ್ರಿ. ಈಗ ಇದು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್. ನಾ ಗಣಿತ ಹೇಳಾಗ ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ. ಆಮೇಲೆ ಸರಿಯಾಗಿ ಫೇರ್ದ ಬರ್ಕೊಡ್ರಿ. ಆಮೇಲೆ ನೀವು ರಿವಿಷನ್ ಮಾಡಬೇಕಾದ್ರೆ ವಿಡಿಯೋಗಳನ್ನು ನೋಡ್ರಿ. ಈಗ ನಾನು ಹೇಳೋದ್ರ ಕಡೆ ನೀವು ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುವ 200 ಮೀಟರ್ ಉದ್ದದ ರೈಲು ಗಾಡಿಯು ಒಂದು ಕಂಬವನ್ನು ಎಷ್ಟು ಹೊತ್ತಿನಲ್ಲಿ ದಾಟಬಲ್ಲದು ಅಂದಾಗ ಟೈಮ್ ಈ ಉತ್ತರ ಎದುರಾಗವ ಸೆಕೆಂಡದಾಗವ. 1 ಗಂಟೆ ಅಂದರೆ 8 ಸೆಕೆಂಡ್ ಅಂತ ನೀವು ತಕ್ಕೋಬೇಕು. ಮೊದಲ ಆ ಗಣಿತನ ಹೆಂಗೆ ಬಿಡಿಸ್ಬೇಕನ್ನೋದು ನೀವು ತಿಳ್ಕೊಂಡ್ಬಿಟ್ರೆ ಮುಂದಿನ ಮಾದರಿ ತಾನೇ ಬರ್ತಾವ. ಆಮೇಲೆ 1 ಗಂಟೆ ಬರೋಬ್ಬರಿ ನೋಡ್ರಿ, 1 ಗಂಟೆ ಬರೋಬ್ಬರಿ ಎಷ್ಟು ಇರ್ತಾವ? 3600 ಸೆಕೆಂಡ್ ಇರ್ತಾವ. ಯಾಕೆ ಸೆಕೆಂಡ್ದಾಗ ಬರ್ಕೋಬೇಕು? ಉತ್ತರ ಸೆಕೆಂಡದಾಗದ. ಸೆಕೆಂಡುಗಳು ಉತ್ತರ ಎದರಾಗದ? ಸೆಕೆಂಡದಾಗದ. ಆಮೇಲೆ 1 ಗಂಟೆ ಬರೋಬ್ಬರಿ ಎಷ್ಟು? 3600 ಸೆಕೆಂಡುಗಳು. ರೈಲು ಎದರಾಗದ? ಮೀಟರ್ದಾಗದ. 60 ಕಿಮಿ ನೋಡ್ರಿ, 60 ಕಿಮಿ ಅಂದರೆ 60 ಕಿಮಿ ಬರೋಬ್ಬರಿ 60 ಗುಂಡ್ಲೆ 1000, 60,000 ಮೀಟರ್. ಇಷ್ಟೆಲ್ಲ ನೀವು ಮಾಡ್ಕೊಂಡ್ರಿ ಅಂದ್ರೆ ಉತ್ತರ ಬರ್ತದೆ. ಇದನ್ನು ಮೀಟರ್ದಾಗ ಯಾಕೆ ಮಾಡ್ಕೋಬೇಕಾತು ಅದನ್ನು ನೀವು ತಿಳ್ಕೊಬೇಕು. ಮೊದಲು ಗಣಿತನೇ ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೀವು ತಿಳ್ಕೊಂಡ್ಬಿಟ್ರೆ ಗಣಿತ ಬಂದೇ ಬಿಡ್ತಾವ. 60 ಕಿಮಿ ಇದ್ದದ್ದನ್ನು ನಾವು ಮೀಟರ್ದಾಗ ಮಾಡ್ಕೋಬೇಕಾತು. ಯಾಕೆ ಹೇಳ್ರಿ? ಇದು ಎದುರಾಗದ, ಇದು ರೈಲು ಮೀಟರ್ದಾಗದ. ಕಿಲೋಮೀಟರ್ದಾಗಿದ್ದರೆ ಕಿಲೋಮೀಟರ್ದಾಗ ಬರೀರಿ. ಆ ರೈಲ್ ಇದ್ದದ್ದು ಮೀಟರ್ದಾಗದ. ಅವಾಗ ಏನು ಮಾಡಬೇಕು? ಆ ವೇಗವನ್ನು ನೀವು 60 ಕಿಮಿಯನ್ನು 60 ಗುಂಡ್ಲೆ 1000, 60,000 ಮೀಟರ್ ಅಂತ ಬರ್ಬೋದು. ರೈಲ ಅದೇ 1 ಕಿಲೋಮೀಟರ್ ಉದ್ದದ ರೈಲ್ ಅಂದಿತ್ತಂದ್ರೆ ನೀವೇನು ಮೀಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ನೀವು ಪ್ರಶ್ನೆನ ಹೆಂಗೆ ಉತ್ತರವನ್ನು ಬರ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಸೆಕೆಂಡಿನ ಯಾಕೆ ಮಾಡ್ಕೊಂಡ? ಉತ್ತರ ಎದುರಾಗವ ಸೆಕೆಂಡ್ದಾಗ. 1 ಗಂಟೆ ಬರೋಬ್ಬರಿ 3600 ಸೆಕೆಂಡುಗಳು. ಯಾಕೆ ಹಚ್ಕೋಬೇಕು ಸೆಕೆಂಡುಗಳನ್ನು? ಅದನ್ನು ನೀವು ತಿಳ್ಕೊಬೇಕು. ಆಮೇಲೆ 60 ಕಿಮಿಯನ್ನು ಮೀಟರ್ದಾಗ ಯಾಕೆ ಮಾಡಿದ್ದೀವಿ ನೋಡ್ರಿ? ರೈಲುದು ಎದುರಾಗದ, ಮೀಟರ್ದಾಗದ. ಅವಾಗ ಏನು ಮಾಡ್ಕೊ? 60 ಆ ವೇಗವನ್ನು, 1 ಗಂಟೆ ವೇಗವನ್ನು ಮೀಟರ್ದಾಗ ಮಾಡ್ಕೋಬೇಕು ನೀವು. ಇದು 60 ಕಿಮಿ ವೇಗದಾಗ ಹೋಗ್ತದಂದ್ರೆ 60 ಗುಂಡ್ಲೆ 1000 ಮೀಟರ್ ಎಂದರೆ 1 ಕಿಲೋಮೀಟರ್. 1000 ಯಾಕೆ ಗುಣಾಕಾರ ಮಾಡಿದ್ರು ಸರ್? 1 ಕಿಲೋಮೀಟರ್ ಅಂದ್ರೆ 1000 ಮೀಟ್ರ್. 1000 ಮೀಟ್ರಕ್ಕೆ ನೀವು 60 ಕಿಲೋಮೀಟರ್ ಗುಣಾಕಾರ ಮಾಡಿದ್ರೆ ಒಟ್ಟು 60,000 ಮೀಟರ್ಗಳಾಗಿ ಬಿಡ್ತಾವ. ಈಗ ಆ ಕಂಬನ್ನ ದಾಟಿ ಹೋಗ್ಬೇಕಾದ್ರೆ ತೆಗೆದುಕೊಳ್ಳುವ ಸಮಯ ಬರೋಬ್ಬರಿ ಹೆಂಗೆ ಮಾಡ್ಬೇಕಂದ್ರೆ ನಾ ತೋರ್ತೀನಿ. 60,000 ಮೀಟರ್ ಬರೋಬ್ಬರಿ ಎಷ್ಟು? 3600 ಸೆಕೆಂಡುಗಳು. 3600 ಸೆಕೆಂಡುಗಳು. 200 ಮೀಟರ್ ಹೋಗಲು ನೋಡು, 200 ಮೀಟರ್ ಕ್ರಮಿಸಲು ತೆಗೆದುಕೊಂಡ ಸಮಯ ಎಷ್ಟು? 60,000 ಮೀಟರ್ ಕ್ರಮಿಸಲು 3600 ಸೆಕೆಂಡ್ ತಗೋತದ. ಅಂದ್ರೆ 60 ಕಿಮಿ ಬರೋಬ್ಬರ 1 ಗಂಟೆ ತಗೋತದ. ಅದನ್ನು ನಾವೇನು ಮಾಡಿದ್ವಿ? ಮೀಟರ್ದಾಗ ಕನ್ವರ್ಟ್ ಮಾಡ್ಕೊಂಡಿವಿ. 60,000 ಮೀಟರ್ ಬರೋಬ್ಬರಿ 3600 ಸೆಕೆಂಡುಗಳು. ಆದರೆ 200 ಮೀಟರ್ ಬರೋಬ್ಬರಿ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? 200 ಗುಂಡ್ಲೆ 3600 ಸರ್ವಾಸ್ ಬಾಗಿಲೆ ಇದನ್ನು 60,000 ತಳಗಿಟ್ರಿ. 60,000 ಈಗೇನು ಬರ್ತದೆ? ಅದು ಆ ಕಂಬನ ದಾಟಲು ತೆಗೆದುಕೊಂಡ ಸಮಯ ಬರ್ತದೆ. 1 ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, 6 1 6 6 6 2 12 ಸೆಕೆಂಡುಗಳು.
ಎಷ್ಟು 12 ಸೆಕೆಂಡುಗಳು. ಉತ್ತರ ಬರೋಬ್ಬರಿ ಆನ್ಸರ್ 12 ಸೆಕೆಂಡುಗಳು. ಎಲ್ಲೆಲ್ಲ ನೋಡ್ರಿ ಉತ್ತರ ಸಂಖ್ಯೆ 12 ಸೆಕೆಂಡು. ಉತ್ತರ ಸಂಖ್ಯೆ ಸಿ. ಇಷ್ಟು ನೀವು ತಿಳ್ಕೊಂಡು ಬಿಟ್ರೆ ಸಾಕು. ಯಾಕೆ ಯಾವುದೇ ಒಂದು ಲೆಕ್ಕ ಮಾಡ್ಕೋಬೇಕಾದ್ರೆ ಹೆಂಗೆ ನಾವು ಹಚ್ಕೋಬೇಕು, ಒಂದು ಸ್ವಲ್ಪ ಶಿಸ್ತು ಕಾಣಿಸ್ಲಿ ಅಂತ ಮಾಡ್ಯದ. ಇನ್ನು ಇವು ಒಂದು 0 ಹೊತ್ತು, ಇದೊಂದು ಹೊತ್ತು, ಇದೊಂದು ಹೊತ್ತು, ಇದೊಂದು ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0. 6 ಒಂದಲೇ 6 6ಲೆ 6 2ಲೆ 12 ಸೆಕೆಂಡುಗಳು. 12 ಸೆಕೆಂಡುಗಳು. ಉತ್ತರ ಬರೋಬರಿ. ಉತ್ತರ ಬರೋಬರಿ 12 ಸೆಕೆಂಡುಗಳು. ಉತ್ತರ ಸಂಖ್ಯೆ ಸಿ. ಮತ್ತೊಂದ್ಸಲ ರಿಪೀಟ್ ಬರ್ತದೆ ಇದು, ಯಾಕಂದ್ರೆ ಚಂದಂಗೆ ಕಾಣಿಸ್ಲಿ ಅಂತ ತಿಳ್ಕೊಂಡು ರಿಪೀಟ್ ಮಾಡಿನು. ಅದು ಹಂಗಾದಾಗ ಅದೊಂದು ನೋಡ್ರಿ ಹೆಂಗಂದ್ರೆ ಶಿಸ್ತು ಕಾಣಿಸ್ಬೇಕು ಗಣಿತಗಳು. ಯಾಕಂದ್ರೆ ಹೊಳ್ಳಿ ಆಗಲೆಲ್ಲ ಮಾಡೋದು ಇರಂಗಿಲ್ಲ. ಎಲ್ಲ ಚೆನ್ನಾಗಿ ನಾ ಹೆಂಗೆ ಬಿಡಿಸಿ ನಂಗೆ ಫೇರ್ದಾಗ ಚೆನ್ನಾಗಿ ಬಿಡಿಸ್ಕೊಳ್ರಿ ವಿದ್ಯಾರ್ಥಿಗಳು.